ನಾನು 22 ದಿನದಿಂದ MLA ಟಿಕೆಟ್ ಕೊಟ್ಟರು, ನಾನ್ ಗೆಲ್ತೀನಿ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಏನ್ ತಮಾಷೆನಾ 22 ದಿನದಲ್ಲಿ ಹೋಗಿ ಟಿಕೆಟ್ ತಗೊಂಡು, ಅದು ನಾನ್ ನಿಂತಿದ್ದ ಆಗರ್ಭ ಶ್ರೀಮಂತರು ಅಂತ ನಮ್ಮ ಹತ್ರ ಹೋಗಿ ನಿಂತ್ಕೊಂಡೆ. 22 ದಿನಕ್ಕೆ 90,000 ಜನ ಹತ್ತತ್ರ ನಾನು ಓಟ್ ಹಾಕಿ ಗೆಲ್ಸಿದ್ರು. ಇವತ್ತು ಪ್ರತಿದಿನ ಬೆಳಗ್ಗೆ ಎದ್ದು ಮನೆ ಮನೆಗೆ ಹೋಗಿ ಕಷ್ಟ ಕೇಳ್ತಾ ಇದ್ದೀನಿ. ಗೆದ್ದ ಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ 70,000 ಜನಕ್ಕೆ ಸೀರೆ ಕೊಟ್ಟಿದ್ದೀನಿ. 20,000 ಜನ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಗಣೇಶ ಹಬ್ಬಕ್ಕೆ ಬಟ್ಟೆ ಹೊಲಿಸಿದ್ದೀನಿ. 7,000 ಜನಕ್ಕೆ 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಇಂಜಿನಿಯರಿಂಗ್ MBBS ಓದೋರಿಗೆ 5,000 ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಗೆದ್ದ ಮೇಲೆ 11 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ನಾನು ಯಾರೋ ಕೇಳಿದ್ರು, ನಿನ್ಗೇನ್ ಬುದ್ಧಿ ಇದೆಯಾ, ನಿನ್ಗೆ ರಾಜಕಾರಣ ಮಾಡೋದ್ ಬರುತ್ತಾ, ಸಂಪಾದಿಸಿರೋ ದುಡ್ಡೆಲ್ಲ ಎತ್ಕೊಂಡೋಗಿ ಹಂಗೆ ಖರ್ಚು ಮಾಡಾಕ್ತಾ ಇದೆಯಾ ಅಂತ. ಸಂಪಾದಿಸಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎತ್ತಿಟ್ಟು ನನ್ನ ಮಕ್ಕಳು ಸರಿಯಾಗಿ ಕೇರ್ ಮಾಡಿದೆ. ದೇವ್ರಾಣೆಗೂ ಹೇಳ್ತೀನಿ, ಜಾಸ್ತಿ ಏನಾದ್ರೂ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಾಡಿದ್ರೆ ವರಂಡಾಲೆತ್ತು ಬಿಸಾಕ್ತಾರೆ. ಮಾಡಬಾರ್ದು. ಇವತ್ತು ದಿಲೀಪ್ ಸರ್ ಖರ್ಚು ಮಾಡ್ತಿದ್ದಾರೆ ಮಕ್ಕಳಿಗೋಸ್ಕರ, ಓದಿಸ್ತಾ ಇದ್ದಾರೆ. ದೇವರನ್ನೇ ಹೇಳ್ತೀನಿ ಸರ್, ನಿಮ್ಮನ್ನ ಇದು ಕಾಪಾಡುತ್ತೆ. ನಮ್ಮಪ್ಪ ಅಮ್ಮ ಒಳ್ಳೆತನ ನನ್ನನ್ನು ಕಾಪಾಡ್ತು, ನಿಮ್ಮ ಅಪ್ಪ ಅಮ್ಮ ಒಳ್ಳೆತನ ನಿಮ್ಮನ್ನ ಕಾಪಾಡಿದೆ. ನಿಮ್ಮ ಒಳ್ಳೆತನನೇ ನಿಮ್ಮ ಮಕ್ಕಳು ಕಾಪಾಡೋದು. ಎಲ್ರಿಗೂ ಹೇಳ್ತಾ ಇದೀನಿ, ನಾವು ದಾನ ಮಾಡ್ತೀವಲ್ಲ. ನಾನು ಖರ್ಚು ಮಾಡಿದೆ, ಬಹಳಷ್ಟು ಜನ ಅಂದ್ರು ನನ್ನಿನ್ನ, ಕೆಲವರು ಅಂತ ಇರ್ತಾರೆ, ಸ್ಪೀಡ್ ಜಾಸ್ತಿ ನಿಂದು ಅಂದ್ರು. ಈ ಸ್ಪೀಡ್ 37 ವರ್ಷಕ್ಕೆ ನಾನು ವಿಧಾನಸೌಧಕ್ಕೆ ಕಳಿಸಿರೋದು. ಈ ಸ್ಪೀಡ್ ಹೆಂಗ್ ಬಿಡ್ಲಿ ಹೇಳಿ, ಈ ಸ್ಪೀಡ್ ಹೆಂಗ್ ಬಿಡ್ಲಿ? ಬಹಳಷ್ಟು ಜನ ಹೇಳಿದ್ರು, ಏನಪ್ಪಾ ನಾನು ಹೇಳಿದ್ರು 22 ದಿನ ನಾನು ರಾಜಕಾರಣಕ್ಕೆ ಹೋದಾಗ ನನ್ಗೆ ಅನಿಸ್ತು, ಯಾಕಾದ್ರೂ ರಾಜಕೀಯಕ್ಕೆ ಬಂದೆ ಅನ್ಸ್ಬಿಡ್ತು. ಬ್ಯಾಕ್ ಗ್ರೌಂಡ್ ಇಲ್ಲ, ನನ್ನ ಸುತ್ತು ಒಬ್ಬ ಲೋಕಲ್ ಲೀಡರ್ಸ್ ಇಲ್ಲ, ನನಗೆ ಅಂತ ಸಪೋರ್ಟ್ ಇಲ್ಲ. ಅವ್ನು ನೋಡಿದ್ರೆ 500 ಜನ ಶಾಲು ಹಾಕೊಂಡು ನಿಂತಿದ್ದಾರೆ, ನಮ್ಮಿಂದ 10 ಜನ ಇದ್ದಾರೆ. ಬಟ್ ಆದ್ರೂ ಗೊತ್ತಿತ್ತು ನಾನು ಗೆಲ್ತೀನಿ ಅಂತ ಗೊತ್ತಿತ್ತು. ಸ್ವಂತ ಮನೆಯಲ್ಲಿರೋರಿಗೆ ಸ್ಥೈರ್ಯ ಇರ್ಬೇಕಾದ್ರೆ ಬಾಡಿಗೆ ಮನೆಯಲ್ಲಿರೋ ನಮ್ಗೆ ಸ್ಥೈರ್ಯ ಇರುತ್ತಲ್ಲ, ಬಡವ್ರಿಗೆ. ಬಾಡಿಗೆ ಮನೆಯಲ್ಲಿ ಇರೋರು ಧೈರ್ಯ ಜಾಸ್ತಿನೇ ಇದೆ. ಜೀವನದಲ್ಲಿ ಏನಾದ್ರೂ ರಿಸ್ಕ್ ಮಾಡಿಲ್ಲ ಅಂದ್ರೆ ಅದೇ ಟ್ರಾಫಿಕ್ ಜಾಮು, ಮಂತ್ ಎಂಡ್ ಅಲ್ಲಿ EMI ಕಟ್ಟಕ್ಕಾಗದೆ ಈ ಸ್ಟ್ರಗಲ್ ಅಲ್ಲೇ ಕಳೆದೋಗ್ತೀರಾ. ಲೈಫಲ್ಲಿ ಎಲ್ರಿಗೂ ಹೇಳ್ತೀನಿ, ಇವತ್ತು ನಮ್ಮ ದಿಲೀಪ್ ಸರ್ ನಿಮ್ಗೆ ಎಲ್ರಿಗೂ ಒಂದು ಎಕ್ಸಾಂಪಲ್. ಅದೊಂದು ಧೈರ್ಯ. ದುಡ್ಡು ಎತ್ಕೊಂಡು ಅಡ್ವರ್ಟೈಸ್ಮೆಂಟ್ ಮೇಲೆ ಹಾಕಿದ್ರು ನೋಡಿ. ನಾನು ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದಾಗ ಸಂಪಾದನೆ ಎಲ್ಲ ಎತ್ಕೊಂಡೋಗಿ ಅಡ್ವರ್ಟೈಸ್ಮೆಂಟ್ ಮೇಲೆ ಹಾಕೋದು. ನನ್ನ ಬೈಯೋರು, ಬೇಗ ಒಂದು 30-40 ಸೈಟ್ ಮಾಡ್ಬಿಡು ಅಂತ. 1-2 ಸೈಟ್ ಮಾಡಿ ಇಟ್ಕೊಂಡು ನಡೆಯೋವಾಗ ಅಂದ್ರು. ನಾನು ಇವತ್ತಿಗೂ ನಂಬಿ ಇವತ್ತಿಗೂ ನನ್ನ ಸ್ವಂತ ಹೆಸರು ನಾನು ಒಂದು ಸೈಟ್ ಮಾಡಿಲ್ಲ. ಇವತ್ತು ಮೊನ್ನೆ ಒಂದು ಮನೆಗೆ ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದ್ದೀನಿ, ಇನ್ನೂ ಕ್ಲಿಯರ್ ಆಗಿಲ್ಲ. ಮತ್ತೆ ಲಾಭ ಇಲ್ವಾ ನನಗೆ? ಇದೆ. ಎತ್ಕೊಂಡೋಗಿ ಒಂದು ಬ್ರಾಂಚ್ ಎಕ್ಸ್ಟ್ರಾ ಮಾಡ್ತೀನಿ, ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ, ಇನ್ನೊಂದು 50 ಅಡ್ಮಿಷನ್ ಜಾಸ್ತಿ ತರ್ತೀನಿ, ಒಂದು ಒಳ್ಳೆ ರ್ಯಾಂಕ್ ಕೊಡಿಸ್ತೀನಿ. ನಮ್ಮ ಸ್ಟೂಡೆಂಟ್ಸ್ ನ ದೊಡ್ಡ ದೊಡ್ಡ ಕಾಲೇಜಲ್ಲಿ ನೋಡಕ್ ಪ್ರಯತ್ನ ಪಡ್ತೀನಿ. ಕೆಲವರು ಹೇಳಿದ್ರು, ನಿನಗೆ ಬುದ್ಧಿ ಇಲ್ಲ, ದುಡಿಯೋಕ್ ಸ್ವಲ್ಪ 4 ಕಾಸು ಎತ್ತಾಕೋಬೇಕು ಅಂತ. 4 ಕಾಸು ಎತ್ತಾಕೊಂಡ್ರೆ 4 ಕಾಸಲ್ಲೇ ಜೀವನ ಕಳಿಬೇಕಾಗುತ್ತೆ. ಇವತ್ತು ಜೀನಿ ಕಂಪನಿನ ನಾವು ದೇಶಾದ್ಯಂತ ನೋಡ್ತಿದೀವಿ. ದಿಲೀಪ್ ಸರ್, ನೀವ್ ಹಿಂಗೆ ಇರಿ ಹೇಳ್ತೀನಿ. ಸಂಪಾದಿಸಿದ್ದೆಲ್ಲ ನಿಮ್ಗೆ ಏನ್ ಅನ್ಸುತ್ತೋ ಅದ್ ಮಾಡಿ, ಯಾರ ಮಾತು ಕೇಳ್ಬೇಡಿ. ಇನ್ನೊಂದು 5 ವರ್ಷಕ್ಕೆ ಈ ದೇಶನೇ ಮೆಚ್ಚತಕ್ಕಂತ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತೀರಾ. ಸಾಧ್ಯ ಆದ್ರೆ ಅವತ್ತು ನಮ್ಮನ್ನು ಕರೀರಿ, ಅವತ್ತು ಸಾಧ್ಯ ಆದ್ರೆ ನಮ್ಮನ್ನು ಕರೀರಿ. ಯಾಕಂದ್ರೆ ನೀವು ಬೆಳಿತೀರಾ, ನನಗೆ ನಂಬಿಕೆ ಇದೆ.